ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಸ್ನೇಹಿತರೆ, 25 ಡೇಸ್ PT ಜಿಮ್ ಚಾಲೆಂಜ್ ಸೀರೀಸ್ ನ 21st ಡೇ ವಿಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ಕೂಡಲೇ ನಾನು ಪ್ಲೇನ್ ವಾಟರ್ ನ ಕುಡಿದು ಸ್ವಲ್ಪ ಡ್ರೈ ಫ್ರೂಟ್ಸ್ ನ ತಗೊಂಡೆ. ಸೊ ಈ ಒಂದು ಖರ್ಜೂರ ನೆನೆಸಿರುವಂತಹ ನೀರನ್ನು ಕೂಡ ಕುಡಿದೆ ಸ್ನೇಹಿತರೆ. ಸೊ ಇದರ ಜೊತೆಗೆ ನಾನಿಲ್ಲಿ ಸೀಬೆಕಾಯಿನೂ ಕೂಡ ಚೆನ್ನಾಗಿ ಉಪ್ಪನ್ನ ಹಾಕಿ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡಿ ಒಂದು ಮಿಲ್ಕ್ ಶೇಕ್ ನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದೀನಿ. ಅರ್ಧ ಸೀಬೆಕಾಯಿನ ನಾನು ಇಲ್ಲಿ ಬಳಸಿದೀನಿ ಸ್ನೇಹಿತರೆ. ತುಂಬಾ ದೊಡ್ಡದಾಗಿದ್ದರಿಂದ ಸೀಬೆಕಾಯಿ ಅರ್ಧ ಅಷ್ಟೇ ಬಳಸಿದೆ. ಜೊತೆಗೆ ಇಲ್ಲಿ ಸ್ವಲ್ಪ ನೆನೆಸಿರುವಂತಹ ಬಾದಾಮಿ ಕೂಡ ಇಟ್ಕೊಂಡಿದೀನಿ. ಹಾಗೆ ಇಲ್ಲಿ ಒಂದು ಏಲಕ್ಕಿ ಕೂಡ ಬಿಡಿಸಿ ಇಟ್ಕೊಂಡಿದೀನಿ. ಹಾಗೆ ಸ್ಕಿಮ್ಮಡ್ ಮಿಲ್ಕ್ ಮತ್ತೆ ಸ್ವಲ್ಪ ಜೇನುತುಪ್ಪ ಕೂಡ ಇಟ್ಕೊಂಡಿದೀನಿ. ಸೋದ್ಸೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಮೊದ್ಲಿಗೆ ನಾನು ಒಂದ್ ಸ್ವಲ್ಪ ನೀರು ಹಾಗೆ ಏಲಕ್ಕಿ ಹಾಕೊಂಡು ಚೆನ್ನಾಗಿ ಈ ರೀತಿ ರುಬ್ಕೊಂಡೆ ಸೀಬೆಕಾಯಿನ. ಅದಾದ ನಂತರ ನಾನಲ್ಲಿ ಸ್ಕಿಮ್ಮಡ್ ಮಿಲ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಹನಿ ಅಥವಾ ಜೇನುತುಪ್ಪನ ಹಾಕೊಂಡು ಮತ್ತೆ ಚೆನ್ನಾಗಿ ರುಬ್ಬಿ ಈ ರೀತಿ ಒಂದು ಮಿಲ್ಕ್ ಶೇಕ್ ನ ರೆಡಿ ಮಾಡ್ಕೊಂಡೆ. ಸೊ ಅದನ್ನ ನಾನು ಐಸ್ ಕ್ಯೂಬ್ ಜೊತೆಗೆ ಈ ರೀತಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನೆನೆಸಿರುವಂತಹ ಬಾದಾಮಿ ಕೂಡ ಹಾಕೊಂಡೆ. ಆಕ್ಚುಲಿ ನಾನಿಲ್ಲಿ ಸೋದಿಸಿಲ್ಲ. ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಹಾಕೊಂಡನಲ್ಲ, ಅದನ್ನ ಸೋದಿಸಿಲ್ಲ. ಇನ್ನ ಒಂದ್ ಸ್ವಲ್ಪ ಮಿಕ್ಕಿತ್ತು. ಸೆಕೆಂಡ್ ಟೈಮ್ ಅದನ್ನ ಸೋದಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಫಸ್ಟ್ ಟೈಮ್ ನಾನಿದು ಸೋದಿಸ್ದಿರ ಹಾಗೆ ಕುಡಿತಾ ಇರೋದು. ನಿಮ್ಗೆ ಬೇಕಿದ್ರೆ ನೀವು ಸೋದಿಸ್ಕೊಂಡೆ ಕುಡೀರಿ. ಇಲ್ಲ ಅಂತಂದ್ರೆ ಬೀಜ ಸಮೇತ ನೀವು ತಗೊಳ್ತೀರಾ ಅಂತ ಅಂದ್ರೆ ಈ ರೀತಿ ಬೀಜನೆಲ್ಲ ಬಿಟ್ಬಿಡಿ. ಅಂದ್ರೆ ಕೆಳಗಡೆ ಕುಡ್ದಾದ್ಮೇಲೆ ಈ ರೀತಿ ಬೀಜಗಳೆಲ್ಲ ಇರುತ್ತೆ, ಅದು ಹಲ್ಲಿಗೆ ಸಿಕ್ಕಾಕೊಂಡ್ರೆ ಅಥವಾ ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ಅಷ್ಟು ಒಳ್ಳೇದಲ್ಲ. ಹಾಗಾಗಿ ನಾನು ಸೆಕೆಂಡ್ ಟೈಮ್ ಈ ರೀತಿ ಶೋಧಿಸಿ ನಿಮ್ಗೆ ತೋರಿಸ್ತಾ ಇದೀನಿ. ಇದು ಬೆಸ್ಟ್ ಅಂತ ಅನ್ಸುತ್ತೆ ನನ್ಗೆ. ಫಸ್ಟ್ ಟೈಮ್ ನಾನು ಮರೆತು ಬಿಟ್ಟು ಹಾಗೆ ಲೋಟಕ್ಕೆ ಹಾಕೊಂಡ್ಬಿಟ್ಟೆ. ಅದನ್ನ ಕುಡ್ದು ಇನ್ನೂ ಒಂದ್ ಸ್ವಲ್ಪ ಮಿಕ್ಕಿತ್ತಲ್ವಾ ಜ್ಯೂಸು, ಈ ಒಂದು ಸೀಬೆಕಾಯಿ ಮಿಲ್ಕ್ ಶೇಕು, ಅದನ್ನ ಸೆಕೆಂಡ್ ಟೈಮ್ ಈ ರೀತಿ ಶೋಧಿಸಿದಾಗ ಈ ರೀತಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಬೀಜಗಳೆಲ್ಲ ಸಪ್ರೇಟ್ ಆಗುತ್ತೆ. ಸೊ ಇದನ್ನು ಕೂಡ ನಾನು ಒಂದ್ ಸ್ವಲ್ಪ ಐಸ್ ಕ್ಯೂಬ್ಸ್ ಜೊತೆ ಕುಡ್ದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಆಗುತ್ತೆ. ಈ ಒಂದು ಸೀಬೆಕಾಯಿ ಮತ್ತೆ ಮಿಲ್ಕ್ ನ ಬಳಸಿ ಈ ರೀತಿ ಒಂದು ಮಿಲ್ಕ್ ಶೇಕ್ ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರೂ ಐಸ್ ಕ್ಯೂಬ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಸೊ ಈ ಜ್ಯೂಸ್ ನ ಕುಡ್ದಾಗಿ 1 ಅವರ್ ಬಿಟ್ಟು ನಾನು ದೋಸೆನ ಮಾಡ್ಕೊಳ್ತಾ ಇದೀನಿ. ಇದು ಹೆಸರು ಕಾಳಿನ ದೋಸೆ. ಈ ದೋಸೆ ಯಾವ ರೀತಿ ಮಾಡೋದು ಅಂತ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ನಿ, ಚೆಕ್ ಮಾಡಿ. ತುಂಬಾನೇ ಒಳ್ಳೇದು. ಸೊ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಬೀಜನ ನೀರ್ಗೆ ಹಾಕಿ ಬಿಸಿಗೆ ಇಟ್ಟಿದ್ದೀನಿ. ಸೊ ನಮ್ಗೆ ಜಿಮ್ ಅಲ್ಲಿ ಇದೇ ರೀತಿ ಹೇಳ್ಕೊಟ್ಟಿದ್ರು. ಒಂದು ದಿನ ಜೀರಾ ವಾಟರ್, ಒಂದಿನ ಕೊತ್ತಂಬರಿ ಬೀಜದ ನೀರು, ಒಂದಿನ ತಂಪು ಬೀಜ ಅಂತ ಸಿಕ್ಕುತ್ತಲ್ವಾ, ಅದು ಬೇಸಿಗೆಗಾಲಾಗಿದ್ರೆ ಅದನ್ನು ಕೂಡ ಬಳಸ್ಬೋದು. ಈ ರೀತಿ ಕುಡಿದ್ರೆ ತುಂಬಾ ದೇಹಕ್ಕೆ ಒಳ್ಳೇದು ಅಂತ ಹೇಳಿ. ಸೊ ಇದ್ರ ಜೊತೆಗೆ ನಾನು ಸಲಾಡ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಪೊಮೊಗ್ರನೇಟ್ ಹಾಗೆ ಇಲ್ಲಿ ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿ, ಸ್ಪ್ರೌಟ್ಸ್ ಎಲ್ಲ ಹಾಕಿ ಒಂದು ಸಲಾಡ್ ನ ರೆಡಿ ಮಾಡ್ಕೊಂಡು ಈ ಒಂದು ದೋಸೆನ ತಿಂದೆ. ಹೆಸರು ಕಾಳು ಹಾಕಿ ಮಾಡಿರುವಂತಹ ದೋಸೆ ಹಾಗೂ ಸಲಾಡ್ ತಿಂದೆ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಒಳ್ಳೇದು ಕೂಡ ದೇಹಕ್ಕೆ. ಸೊ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಸೊಪ್ಪನ್ನ ಬಿಡಿಸಿ ಹೆಚ್ಚಿಟ್ಕೊಂಡಿದ್ದೀನಿ. ದಂಟಿನ ಸೊಪ್ಪು, ಕೆಂಪುದು ಅರವೆ ಸೊಪ್ಪು ಅಂತ ಹೇಳ್ತಾರಲ್ವ ಅದು. ಮತ್ತೆ ಜೊತೆಗೆ ಐ ಥಿಂಕ್ ಕೆಂಪು ಅರವೆ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು. ಎಸ್, ಪಾಲಕ್ ಸೊಪ್ಪು ಎರಡು ಕೂಡ ನಾನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದರ ಜೊತೆಗೆ ಇಲ್ಲಿ ಹೆಸರು ಬೇಳೆ ಹಾಗೂ ಮಸೂರ್ ದಾಲ್ ಅಂತ ಹೇಳ್ತಾರಲ್ವಾ, ಅದನ್ನ ಎರಡನ್ನು ನೆನ್ಸಿಟ್ಟಿದ್ದೆ. ನೆನ್ಸಿ ಆದ್ಮೇಲೆ ಅದನ್ನ ಬೇಯೋಕ್ಕಿಟ್ಟೆ. ಜೊತೆಗೆ ಇಲ್ಲಿ ಸೊಪ್ಪುಗಳು, ಈರುಳ್ಳಿ, ಟೊಮ್ಯಾಟೊ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ಬೇಯೋದಕ್ಕೆ ಇಟ್ಟೆ. ಸ್ವಲ್ಪ ನೀರನ್ನ ಹಾಕಿ ಬೇಯಿಸಿದೆ. ಅದಾದ ನಂತರ ಇಲ್ಲಿ ಒಂದ್ ಸ್ವಲ್ಪ ಏನ್ ಸ್ಪೈಸಸ್ ಇರುತ್ತಲ್ವಾ ಮನೆಯಲ್ಲಿ, ಸಾರಿನ ಪುಡಿ, ಸಾಂಬಾರ್ ಪುಡಿ ಎಲ್ಲ, ಸೊ ಅದೆಲ್ಲ ಹಾಕೊಂಡು ಸ್ವಲ್ಪ ಜೀರಾ ಪೆಪ್ಪರ್ ಪೌಡರ್ ಕೂಡ ಹಾಕೊಂಡು ಈ ರೀತಿ ಬೇಯಿಸಿ ನಾನು ಈ ಒಂದು ಸೊಪ್ಪಿನ ಒಂದು ಪಪ್ ತರ ರೆಡಿ ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಈವ್ನಿಂಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ ಮಾಡಿಟ್ಬಿಟ್ಟೆ. ನಾನು ಮಧ್ಯಾಹ್ನ ಏನು ಜಾಸ್ತಿ ತಿನ್ಲಿಲ್ಲ.
ಜಿಮ್ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಇಲ್ಲಿ ದಾಳಿಂಬ್ರೆ ಮತ್ತೆ ವಾಲ್ನಟ್ಸ್ ತಿನ್ಬಿಟ್ಟು ನಾನು ಜಿಮ್ಗೆ ಹೋದೆ. ಜಿಮ್ ಅಲ್ಲಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ವೆಯ್ಟ್ ಚೆಕ್ ಮಾಡಿದೆ. 62 kg ಇದ್ದೆ. ಸ್ವಲ್ಪ ರೆಡ್ಯೂಸ್ ಆಗಿತ್ತು ನನ್ನ ಒಂದು ವೆಯ್ಟ್. ಸೊ ಮನೆಗೆ ಬಂದು ನಾನು ಇಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದೆ ಅಲ್ವಾ ಸೊಪ್ಪಿಂದು ಪಪ್ಪು, ತುಂಬಾ ಈಸಿ ಆಯ್ತು ನನಗೆ. ಅದು ಮಾಡಿಟ್ಟಿದ್ರಿಂದ ಬಂದ ತಕ್ಷಣ ಹಸುವಾಗ್ತಿತ್ತು ಅಂತ ಇನ್ನ ಒಂದ್ ಅರ್ಧ ಸೀಬೆಕಾಯಿ ಇತ್ತಲ್ಲ, ಅದನ್ನ ನಾನು ಈ ರೀತಿ ಜ್ಯೂಸ್ ಮಾಡಿಕೊಂಡು ಶೋಧಿಸ್ಕೊಂಡು ಕುಡ್ದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿ ಕುಡಿಯೋದ್ರಿಂದ ನಮ್ಗೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಾದ್ಮೇಲೆ ನಾನಿಲ್ಲಿ ರಾಗಿ ರೋಟಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಇವತ್ತೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋದು ಜಿಮ್ಮಿಂದ ಬಂದ್ಮೇಲೆ. ಸೊ ನಾನಿಲ್ಲಿ ಒಂದು 8 ಆಗುವಷ್ಟು ಹಿಟ್ಟು ಮಾಡ್ಬಿಟ್ಟಿದ್ದೆ. ಅಷ್ಟನ್ನು ಕೂಡ ಈ ರೀತಿ ಗುಂಡಿಗೆ ಮಾಡಿಟ್ಟಿದ್ನಲ್ಲ, ನನ್ಗೆ ಎಷ್ಟು ಬೇಕೋ ಅಷ್ಟನ್ನ ರೋಟಿ ಮಾಡ್ಕೊಂಡೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸೊಪ್ಪಿನ ಒಂದು ಪಪ್ ಜೊತೆ ಈ ರೋಟಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಹೆಲ್ತ್ಗೂ ಕೂಡ ಒಳ್ಳೇದು. ನೀವೇನಾದ್ರೂ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ರೆ ಈ ರೆಸಿಪೀಸ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಸ್ನೇಹಿತರೆ. ಸೊ ನಾನು ಇವತ್ತಿನ ದಿನಾನ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡೆ. ಪಾತ್ರೆಗಳನ್ನು ಎಲ್ಲ ಕೂಡ ತೊಳೆದು ನಾನು ಒಂದು ಜಿಮ್ ಅಥವಾ ಡಯಟ್ ಡೇನ ಕಂಪ್ಲೀಟ್ ಮಾಡಿದೆ, 21st ಡೇ. ಸೊ ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ತುಂಬಾನೇ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.